ಹಾಯ್ ಹಲೋ ನಮಸ್ಕಾರ ರೀ. ನಾವು ಇವಾಗ ದೀಪಾವಳಿಗೆ ಅಂತ ಹೇಳಿ ಮನ್ಯಾಗ ಸ್ನ್ಯಾಕ್ಸ್ ಮಾಡತ್ತೀವಿ. ಎಲ್ಲರ ಮನೆಗೂ ಆಲ್ಮೋಸ್ಟ್ ಎಲ್ಲ ಚಕ್ಲಿ ಕರ್ಜಿಕಾಯಿ ಇದನ್ನ ಮಾಡ್ತಾರೆ, ನಾವು ಅದನ್ನ ಮಾಡತ್ತೀವಿ. ಹಬ್ಬದೊಳಗೆ ಹಬ್ಬ ಮಾಡೋದಕ್ಕಿಂತ ತಿನ್ನೋದೇ ಜಾಸ್ತಿ, ಹಾಗಾಗಿ ಸ್ನ್ಯಾಕ್ಸು ಅಡುಗೆ ಇದಾಗಿ ಹೋಗ್ಬಿಡ್ತೈತಿ. ಇನ್ನು ಲಕ್ಷ್ಮೀ ಪೂಜೆ ಮಾಡ್ತೀವಿ. ಲಕ್ಷ್ಮೀ ಪೂಜಾಕ್ಕೆ ಎಲ್ಲ ರೆಡಿ ಮಾಡ್ಕೊಳತ್ತೀವಿ, ಸ್ನಾನ ಅದು ಮಾಡಿ. ಹೆಲ್ಪಿಗಂತ ನಮ್ಮ ತಂಗಿ ಅದಾಳೆ, ಎಲ್ಲ ಸೇರಿ ಮಾಡಾಯ್ತು. ಇನ್ನೇನು ಪಟಾಕಿ ಹೊಡಿಬೇಕು. ಇಲ್ಲ ಅದಿತಿ ಮತ್ತು ಇವರು ಕಾಯಿನ್ ಹಾಕಿ ಒಂದು ವರ್ಷದಿಂದ ಕೂಡಿಸಿಟ್ಟಿದ್ರು, ಅದನ್ನ ನೆನ್ಸಾಕುಂತಾರೆ. ಈ ಕಡೆ ನಾನು ರಂಗೋಲಿ ಹಾಕಿ ರೆಡಿ ಮಾಡ್ಕೊಳತ್ತೀನಿ. ಹೊರಗಡೆ ಕಲರ್ ರಂಗೋಲಿ ಹಾಕತ್ತೀವಿ. ಈವ್ನಿಂಗ್ ದೀಪಾವಳಿ ಒಳಗೆ ಪಟಾಕಿ ಸೌಂಡ ಕೇಳೋದು ಜಾಸ್ತಿ. ಇಲ್ಲೂ ಪಟಾಕಿ ಎಲ್ಲ ಹಾರ್ಸತ್ತಾರ, ನೋಡೋಣ ಬರ್ರಿ. ಇಲ್ಲಿ ಇಲ್ಲಿ ಅದಿತಿ ಮಸ್ತ್ ರೆಡಿಯಾಗಿ ಚೂರು ಬತ್ತಿ ಇಟ್ಕೊಂಡು ಬೆಳಗಾತಾಳೆ. ಇದಾಗ ಎಷ್ಟು ಕೆಲಸ ಮಾಡಿದ್ರು ಮುಗಿಯಂಗನೇ ಇಲ್ಲ, ಹಾಗಾಗಿ ಮಾಡಿ ರೆಡಿ ಆಗೋಕ್ಕೂ ಬೇಜಾರಾಗಿತ್ತು ಎಲ್ಲರಿಗೂ. ಸುಮ್ಮನೆ ಇನ್ನೇನು ಜನ ಎಲ್ಲ ಬರ್ತಾರಂಥೇಳಿ ರೆಡಿಯಾಗಿ ಒಂದೆರಡು ಫೋಟೋ ತೊಗೊಂಡ್ವಿ. ಇಲ್ಲೇ ಪಾಂಡವ್ರನ್ನಂತ ಹೇಳಿ ಇಡ್ತಾರೆ. ಬೆಳಗ್ಗೆ ಮಾರನೇ ದಿನ, ಇದು ಪಾಡ್ಯ ದಿನ 5 ಪಾಂಡವ್ರನ್ನಿಟ್ಟು ಪೂಜೆ ಮಾಡ್ತಾರೆ. ಹೆಜ್ಜಿ ಅಂತ ಹೇಳಿ ಬಿಳಿ ಸುಣ್ಣದಲ್ಲೇ ವೈಟ್ ಕಲರ್. ಇದು ನಮ್ಮ ಉತ್ತರ ಕರ್ನಾಟಕ ಕಡೆ ಹಿಂಗೆ ಮಾಡ್ತಾರೆ, ಬೇರೆ ಕಡೆ ಎಲ್ಲ ಒಂದೊಂದು ಥರ ಮಾಡ್ತಾರೆ.